ಹೇಳ್ತಾ ಇದ್ದಾರೆ. ಬಹಳ ಸಂತೋಷದಿಂದ ಓಲಗವನ್ನು ಕೊಟ್ಟಿದ್ದಾನೆ. ನಾನು ಯಥಾರ್ಥವಾದ ಒಂದು ಸತ್ಯ ಕೇಳ್ತೇನೆ ಸ್ವಾಮಿ. ಯಾರಾದ್ರೂ ಒಬ್ಬ ಹೆಣ್ಣು ಹೆತ್ತವನಿಗೆ ಮಗಳು ಪ್ರಾಯಕ್ಕೆ ಬಂದ ಮೇಲೆ ಹರುಷನಲ್ಲಿ ಓಲಗ ಕೊಡ್ಲಿಕ್ಕೆ ಸಾಧ್ಯ ಉಂಟಾ? ಹಾಗಾದ್ರೆ ಹರುಷ ಯಾವಾಗ ಇತ್ತು? ಈಗಲ್ಲ, ಅದು ಮೊದಲಿನದ್ದು. ಅದನ್ನೇ ಈಗಲೂ ಹೇಳ್ತಾ ಇದ್ದಾರೆ ಅಷ್ಟೇ. ಒಂದು ಹೊತ್ತಿಗೆ ಯಯಾತಿ ಮಹಾರಾಜರ ಶಾಪ, ಯದುವಂಶಕ್ಕೆ ರಾಜತ್ವ ಇಲ್ಲ ಎನ್ನುವ ಹಾಗೆ ಅದನ್ನು ತೊಡೆದು ಹಾಕಿದವ ಯಾರು ಅಂತ ಕೇಳಿದ್ರೆ ಈ ರಾಮ. ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಉಂಟು, ಅಭಿಮಾನ ಉಂಟು. ಪ್ರಪಂಚದಲ್ಲಿ 3 ಮಂದಿ ರಾಮಂದಿರು. ಒಬ್ಬ ದಾಶರಥಿ ರಾಮ, ಇನ್ನೊಬ್ಬ ಪರಶುರಾಮ, ಮತ್ತೊಬ್ಬ ಬಲರಾಮ. ಒಬ್ಬ ತಂದೆಯ ಮಾತಿಗೆ ಬೇಕಾಗಿ ತಾಯಿಯ ತಲೆಯನ್ನು ಕಳೆದ, ಮತ್ತೊಬ್ಬ ತಾಯಿಯ ಮಾತಿಗೆ ಬೇಕಾಗಿ ತಂದೆಯ ಅಭಿಮತವನ್ನು ನೆರವೇರಿಸುವುದಕ್ಕೆ ಕಾನನವನ್ನು ಹೇರಿದ. ನಾವು ಅಮ್ಮನ ತಲೆಯನ್ನು ಕಡಿಲಿಲ್ಲ, ನಾವು ಕಾಡನ್ನು ತಿರುಗಲಿಲ್ಲ. ಆದರೂ ಪ್ರಪಂಚದಲ್ಲಿ ರಾಮ. ಯಾಕೆ? ಯದುಗಳಿಗೆ ರಾಜತ್ವ ಎಲ್ಲಿ ಹುದು? ಅದನ್ನು ತೊಡೆದು ಹಾಕಿ ಯದುಗಳಿಗೂ ರಾಜತ್ವ ಇದೆ ಎನ್ನುವುದನ್ನು ತೋರಿಸಿಕೊಟ್ಟವ ನಾನು. ಆದ್ರೆ ಮತ್ತೆ ಒಂದಯ್ಯ, ಬಹಳ ಬೇಸರ ಆಗುವುದು. ನಾವು ಈ ದೊಡ್ಡವರಾಗುವುದಕ್ಕಿಂತ ಮುಂಚೆ ಆದ್ರೆ ಯಾರು ಏನು ಹೇಳಿದ್ರು ನಮಗೂ ದೊಡ್ಡ ಸಮಸ್ಯೆ ಆಗುತ್ತಾ ಇರಲಿಲ್ಲ. ಈ ಒಂದು ಹಂತಕ್ಕೆಲ್ಲ ಮುಟ್ಟಿದ ಮೇಲೆ ಎಲ್ಲ ನಮ್ಮ ಬಗ್ಗೆ ಮಾತಾಡುವುದು, ಅದೊಂದು ಬಹಳ ಬೇಸರ. ಒಳ್ಳೆದು ಮಾತಾಡಿದ್ರೆ ತೊಂದರೆ ಇಲ್ಲ, ಕೆಟ್ಟದ್ದನ್ನೇ ಮಾತಾಡು. ಮತ್ತೆ ಒಂದು ಜಾಗಕ್ಕೆ ಮುಟ್ಟಿದ ಮೇಲೂ ಹಾಗೆ 2 ಕಿವಿಯನ್ನು 1 ನಾಲಿಗೆಯನ್ನು, ಸುಮ್ಮನೆ ಇದ್ರೆ ಅವ ಬದುಕಬಹುದು. ಅದಕ್ಕೆ ಪ್ರತಿಕ್ರಿಯೆ ಕೊಡುವುದಕ್ಕೆ ಹೋದ. ಈಗ ನಮ್ಮ ಬಗ್ಗೆ ಆಲೋಚನೆ ಮಾಡಿ, ಹಿಂದಿನಿಂದ ಹೇಳುವುದಿಲ್ವ? ಬಲಭದ್ರ ಸ್ವಾಮಿಯಲ್ಲಿ ಮಧ್ಯಾಹ್ನ ಮೇಲೆ ಮಾತಾಡಬಾರ್ದು ಅಂತ. ಇವರಿಗೆ ಮಾತಾಡುವವರಿಗೆ ಬೆಳಿಗ್ಗೆ ಬರ್ಲಿಕ್ಕೆ ಸಂಕಟವ? ಮಧ್ಯಾಹ್ನ ಮೇಲೆ ಬರುವುದು ಯಾಕೆ? ವಾರುಣಿ ನಾಮಕವಾದ ಮದ್ಯವನ್ನು ನಾನು ಸೇವಿಸಿದ್ದು ಹೌದು. ಈಗ ಅದರಲ್ಲಿ ಎಂಥದ್ದಾಯ್ತು? ಬಲರಾಮದೇವರ ಕಣ್ಣು ಕೆಂಪುಂಟು, ಮಾತಾಡ್ಲಿಕ್ಕೆ ಆಗುತ್ತೆ. ಸುಮ್ಮನೆ ಅಪಪ್ರಚಾರ. ನಾವು ಇಷ್ಟರವರೆಗೆ ಕುಡಿದು ಬಾಕಿ ಆದದ್ದು ಉಂಟಾ? ಎಲ್ಲಿಯಾದ್ರೂ ಉಂಟಾ? ಕೋಲಗ ಕೊಟ್ಟದ್ದು ಎಲ್ಲಿಯಾದ್ರೂ ತಡಾದದ್ದು ಉಂಟಾ? ನಮ್ಮಲ್ಲಿ ಅಂತ ಒಂದು ಇದ್ದೇ ಇಲ್ಲ, ಹಿನ್ನೆಲೆಯೂ ಇಲ್ಲ, ಇತಿಹಾಸವೂ ಇಲ್ಲ. ಹೇಳುವವರು ಏನಾದ್ರೂ ಹೇಳ್ತಾರೆ. ಮತ್ತೊಂದಯ್ಯ, ಪ್ರಪಂಚದಲ್ಲಿ ಕುಡುಕರಲ್ಲೂ 3 ವಿಧ ಇದ್ದಾರೆ. ಒಬ್ಬ ಸಾಮಾನ್ಯ ಕುಡುಕ, ಮತ್ತೊಬ್ಬ ಅಸಾಮಾನ್ಯ ಕುಡುಕ, ಇನ್ನೊಬ್ಬ ವಿಚಿತ್ರ ಕುಡುಕ. ಸಾಮಾನ್ಯ ಕುಡುಕ ಅಂತ ಹೇಳಿದ್ರೆ ಹೇಗೆ? ಬೆಳಗ್ಗಿಂದ ಸಾಯಂಕಾಲದವರೆಗೆ ದುಡಿದು ತನ್ನ ದೇಹದ ನೋವನ್ನು ನಿವಾರಿಸುವುದಕ್ಕೆ ಒಂದಿಷ್ಟು, ಅದು ಸಾಮಾನ್ಯ ಕುಡುಕ. ಅಸಾಮಾನ್ಯ ಕುಡುಕ ಬೆಳಿಗ್ಗೆಯಿಂದ ಮುಖ ತೊಳೆಯುವುದೇ ಅದರದ್ದು, ಅಂತವ ಅಸಾಮಾನ್ಯ ಕುಡುಕ. ಇವರಿಬ್ಬರಾದ್ರೂ ಆದೀತು. ಈ ವಿಚಿತ್ರ ಕುಡುಕ ಅವಾಗಲಿಕ್ಕಿಲ್ಲ. ಧರ್ಮಕ್ಕೆ ಸಿಕ್ಕಿದ್ರೆ ಮಾತ್ರ ಮೂಗಿನವರೆಗೆ ಯಾರು ಕುಡಿತಾನೆ, ಅವ ವಿಚಿತ್ರ ಕುಡುಕ. ನಾವು ವಿಚಿತ್ರ ಕುಡುಕರಲ್ಲ. ನಮ್ಮ ಸಮಕಾಲೀನರ ಜೊತೆಯಲ್ಲಿ ರಾಜಕೀಯದ ವಿಚಾರವನ್ನು ಚರ್ಚಿಸುವಾಗ ಒಂದಷ್ಟು ಉಲ್ಲಾಸಕ್ಕೋ ದೇಹದ ಉತ್ಸಾಹಕ್ಕೋ ತಗೊಳ್ತೇವೆ, ತಪ್ಪಲ್ಲ. ಮತ್ತೆ ಅಮಲಿನದ್ದು ತಗೊಳ್ಳುವುದು ತಪ್ಪು ಅಂತ ಯಾರೇ ಹೇಳಿದ್ದು? ಯಾವುದು ಮಲಿನವಲ್ಲವೋ ಅದೇ ಅಮಲಿನ, ಗೊತ್ತಾಯ್ತಾ? ಆದ್ರಿಂದ ಅದನ್ನು ಸ್ವೀಕರಿಸಬಹುದು. ಇನ್ನು ಕೆಲವರು ಹೇಳ್ತಾರೆ ಬಲಭದ್ರ ಮುದುಕಿಯ ಗಂಡ ಅಂತ. ಅದೇ ನನಗಾಗಿ. ಯಾಕೆ ನೀವು ಹೇಳುವುದು? ನೋಡಿದ್ದೀರಾ? ನೋಡದೆ ಹೇಳಬಾರ್ದು. ಯಾವಾಗಲೂ ಪ್ರಪಂಚದಲ್ಲಿ ಉತ್ತಮವಾದ ಹೆಸರು ಮಾಡಿದ ಯಾವನೇ ಒಬ್ಬ ಯೋಗ್ಯತಾವಂತ, ಅವನ ಇತಿಹಾಸವನ್ನು ತೆಗೆದು ನೋಡಿ. ಅವನ ಹೆಂಡತಿ ಅವನಿಗಿಂತ 1-2 ವರ್ಷ ದೊಡ್ಡವಳೇ ಇರು. ನಾನು ಕೂಡ ಹಾಗೆ ಮದುವೆ ಆಗಬೇಕು ಅಂತ ಮನಸ್ಸಿತ್ತು, ನನಗೂ ಮನಸ್ಸಿತ್ತು. ಅವಳ ಆ ರೇವತಿಯ ತಂದೆಯಾದಂತಹ ರೇವತ ಮಹಾರಾಜನಿಗೂ ಇತ್ತು. ಬ್ರಹ್ಮಲೋಕವನ್ನು ಸೇರಿದ. ಹೇಳಿದ ನನ್ನ ಮಗಳಿಗೆ ಗಂಡು ಎಲ್ಲಿ ಅಂತ. ಬ್ರಹ್ಮದೇವರು ಹೇಳಿದ್ರು, ಹೋಗು ಪ್ರಪಂಚಕ್ಕೆ, ಗಂಡು ಸಿಗುತ್ತಾನೆ ಅಂತ. ಅವ ಬಂದದ್ದು ಹೌದು, ಬಂದದ್ದು ಬ್ರಹ್ಮಲೋಕದ ಒಂದು ದಿನ. ಹಾಗಾದ್ರೆ ಇಲ್ಲಿಯ ಯುಗ ಪರಿವರ್ತನೆ ಆಗಿದೆ. ಬರುವಾಗ ನಾವು ಹುಟ್ಟಿದ್ದೇವೆ, ಮದುವೆ ಆಯ್ತು. ಅವ ಹೇಳಿದ್ದ ಅಲ್ಲಿಯ ಲೆಕ್ಕ ಇಲ್ಲಿಗೆ ಆಗ್ತದ? ಅದಾಗುವುದಿಲ್ಲ. ಆದ್ರಿಂದ ಸ್ವಲ್ಪ ಒಂದು ಯುಗದವಳು ಅಷ್ಟೇ. ಮತ್ತೆ ನೋಡುವುದಕ್ಕೂ ಹಾಗೆ ನನಗಿಂತ ಸ್ವಲ್ಪ ಉದ್ದ ಇದ್ಲು, ನಾನೇ ದೀರ್ಘದೇಹಿ. ನನಗಿಂತ ಸ್ವಲ್ಪ ಉದ್ದ ಇದ್ದಾಗ ನನಗೆ ಯಾಕೋ ಏನೋ ಅದು ಸರಿ ಕಾಣಲಿಲ್ಲ. ಮಾಲೆ ಹಾಕುವಾಗ ಮುಸಲವನ್ನು ಹಾಕಿದೆ, ಹೇಳ್ದ ಬೆನ್ನು ಸ್ವಲ್ಪ ಬಾಗಿದಾಗ ಆಯ್ತು. ಅದನ್ನು ನೋಡಿದವರೆಲ್ಲ ಹೇಳಿದ್ರು ಮುದುಕಿಯ ಗಂಡ ಅಂತ.
ಹೇಳುವವರೆಲ್ಲ ಹೇಳ್ತಾರೆ. ಆದರೆ ನಮಗೊಂದು ಸಮಾಧಾನ ಏನು ಗೊತ್ತಾ? ಯದುಗಳಲ್ಲಿ ಚದುರಿ ಚೆಲ್ಲಿ ಹೋದಂತಹ ಪಂಗಡವನ್ನು ಮತ್ತೆ ಒಂದು ಸೇರಿಸಿ ಅವರಿಗೆ ನೇತೃತ್ವವನ್ನು ವಹಿಸಿಕೊಂಡಿದ್ದೇನೆ ಎನ್ನುವ ಹಾಗೆ ಸಂಸಾರದಲ್ಲಿ ಬಹಳ ತೃಪ್ತನೇ ಹೌದು. ಒಬ್ಬಾಕೆ ಹೆಣ್ಣು ಮಗಳು ಕನಕಾಂಗಿ ಮದುವೆ ಮಾಡಬೇಕು ಅಂತ ಮನಸ್ಸುಂಟು. ನನ್ನ ಮಗಳಿಗಾಗುವ ಗಂಡು ನನಗೆ ಸಿಗಲಿಲ್ಲ. ಯಾಕೆ? ಸಿಗುವವ ಮೊದಲು ಮಾವನಿಗೆ ಸರಿಯಾದವಾಗಬೇಕು.